ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯೂಟ್ಯೂಬ್ನ ಯಾವಾಗ ಅಕೌಂಟ್ ಕ್ರಿಯೇಟ್ ಮಾಡಿದೆ, ಯಾಕೆ ಕ್ರಿಯೇಟ್ ಮಾಡಬೇಕು ಅನ್ನಿಸ್ತು, ಎಷ್ಟು ದಿವಸ ಆಯಿತು ನಾನು ಅಕೌಂಟ್ ಓಪನ್ ಮಾಡಿ, ಎಷ್ಟು ವೀಡಿಯೋಸ್ ಹಾಕಿದ್ದೀನಿ, ಎಷ್ಟು ಲೈಕ್ಸ್ ಬಂದಿದೆ, ಕಮೆಂಟ್ಸ್ ಬಂದಿದೆ, ವ್ಯೂಸ್ ಬಂದಿದೆ ಅನ್ನೋದನ್ನ ನಿಮಗೆ ಹೇಳ್ಕೋಬೇಕು ಅಂತ ಇದ್ದೀನಿ. ಈಗ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಯಾವ ಥರ ಮಾಡೋದು, ಅಕಸ್ಮಾತ್ ನಾವು ವೀಡಿಯೋಸ್ಗಳು ಹಾಕಿದರೆ ಜನಗಳು ನೋಡ್ತಾರಾ, ಲೈಕ್ ಮಾಡ್ತಾರಾ ಇಲ್ವ ಅನ್ನೋದು ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಏನಕ್ಕೆ ಅಂತ ಅಂದರೆ, ಈಗ ಅಕೌಂಟ್ ಓಪನ್ ಮಾಡಿದ್ಮೇಲೆ ಒಂದು ವೀಡಿಯೋಸ್ಗಳು ಹಾಕಲೇಬೇಕಾಗುತ್ತೆ, ಒಳ್ಳೊಳ್ಳೆ ವೀಡಿಯೋಸ್ಗಳೆಲ್ಲ ಹಾಕಬೇಕಾಗುತ್ತೆ. ಈಗ ಎಲ್ಲರೂ ಹೊರಗಡೆ ಟೂರ್ಗಳಿಗೆ ಹೋಗ್ಬೇಕಿತ್ತೆ, ಟ್ರಾವೆಲಿಂಗ್ ಜಾಸ್ತಿ ಮಾಡಬೇಕಾಗಿರುತ್ತೆ, ಮತ್ತು ಯಾವ್ದಾದ್ರು ಫಂಕ್ಷನ್ಸ್ಗಳಿಗೆಲ್ಲ ವೀಡಿಯೋಗಳೆಲ್ಲ ಹಾಕಬೇಕಾಗಿರುತ್ತೆ. ವೀಡಿಯೋಸ್ ನನ್ನ ಕೈಲಿ ಹಾಕೋದಕ್ಕೆ ಆಗುತ್ತಾ, ಅವ್ರು ನೀಟಾಗಿ ಎಲ್ಲರೂ ನೋಡ್ತಾರೆ ಅನ್ನೋದೊಂದು ಭಯ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇತ್ತು. ನಾನು ಓಪನ್ ಮಾಡೋದಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ಅಪ್ಪ ಅವ್ರಿಗೆ ಈಗ ಮಗು ಥರ ಹಾಕ್ಬಿಟ್ಟಿದ್ದಾರೆ. ಅವರು ನೋಡ್ಕೊಳ್ಳೋದೇ ಇಡೀ ದಿವಸ ನನಗೆ ಕಳೆಯುತ್ತೆ. ಏನಕ್ಕೆ ಅಂತ ಹೇಳಿದರೆ, ಸ್ವಲ್ಪ ಅದೇ ಮೆಮೊರಿ ಲಾಸ್ ಆಗಿರೋದ್ರಿಂದ ಅವ್ರು ನೈಟು ಫುಲ್ ನಿದ್ದೆನೇ ಮಾಡೋದಿಲ್ಲ, ಡೇ ಮಾತ್ರ ನಿದ್ದೆ ಮಾಡೋದು, ಆ ಥರ ಮಾಡ್ಕೊಂಡಿದ್ದಾರೆ. ನೈಟೆಲ್ಲ ಅವರು ನಿದ್ದೆ ಮಾಡ್ದಲ್ಲೇ ಓಡಾಡ್ತಾ ಇರ್ತಾರೆ. ಮಕ್ಕಳು ಥರ ಹಾಕಿರೋದ್ರಿಂದ ನಾನು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಾಗುತ್ತೆ, ನೈಟ್ ಫುಲ್ ಕೂತಿರ್ಬೇಕಾಗುತ್ತೆ. ಇಂಥ ಟೈಮಲ್ಲೂ ನನಗೂ ಸ್ವಲ್ಪ ಮೈಂಡ್ ಫ್ರೀ ಅನ್ನಿಸ್ತಾ ಇರಲಿಲ್ಲ. ಈಗ ನಿದ್ದೆ ಮಾಡ್ತಿರ್ಲಿಲ್ಲ. ಈ ಟೈಮಲ್ಲಿ ನಾನು ಏನಾದರೂ ಒಂದು ಮಾಡಬೇಕು ಅಂತ ಮಕ್ಕಳ ಹತ್ರ ಈ ಥರ ಮಾತಾಡಿದಾಗ ನನ್ನ ಮಕ್ಕಳನ್ನು ನನ್ನ ತಮ್ಮನ ಒಂದು ಸಜೆಷನ್ ಕೊಟ್ಟರು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಮ್ಮ, ಏನಾದರೂ ವೀಡಿಯೋಗಳು ಹಾಕ್ತಾಯಿರಿ, ಹಾಗೆ ನಿಮಗೂ ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ ಅಂತ. ನಾನು ಮಕ್ಕಳು ಹೇಳಿದ್ಮೇಲೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿಸ್ಕೊಟ್ಟೆ ಅಷ್ಟೇ ನಾನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಆಮೇಲೆ ನಾನೇ ಹಾಕ್ಕೊಂಡು ಕ್ರಿಯೇಟ್ ಮಾಡಿಕೊಂಡೆ. ಇವಾಗ ನಾನೇ ಎಡಿಟ್ ಮಾಡೋದು, ಸಾಂಗ್ಸ್ ಎಲ್ಲ ಹಾಕೋದು ಎಲ್ಲ ನಾನೇ ಮಾಡ್ತಾ ಇರೋದು. ಇವಾಗ ಖುಷಿ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಹೇಳಿದರೆ, ಸ್ವಲ್ಪ ನನಗೆ ಡ್ರಾಯಿಂಗು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಅದನ್ನು ನಾನೆಲ್ಲ ಮರ್ತೇ ಬಿಟ್ಟಿದ್ದೇನೆ. ನಾನು ಸುಮಾರು 7-8 ವರ್ಷದಿಂದ ಇವೆಲ್ಲ ಏನು ವರ್ಕ್ ಮಾಡ್ತಾ ಇರಲಿಲ್ಲ. ಈ ಡ್ರಾಯಿಂಗ್ ಆಗಲಿಲ್ಲ, ಪೆನ್ಸಿಲು ಬ್ರಷು ಅಂತ ಹಿಡಿದಿದ್ದೆ, ಸುಮಾರು ದಿವಸ ಹೋಗ್ಬಿಟ್ಟಿತ್ತು, ಅದೆಲ್ಲ ಮರ್ತೇ ಹೋಗ್ಬಿಟ್ಟಿತ್ತು. ಈಗ ಅಕೌಂಟ್ ಓಪನ್ ಮಾಡಿದ್ಮೇಲೆ ನನಗೂ ಮೈಂಡ್ ಫ್ರೆಶ್ ಅನ್ನಿಸ್ತಾ ಇದೆ. ಯಾವುದಾದ್ರು ಒಂದು ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಮನಸ್ಸಲ್ಲೇ ಅನ್ನಿಸ್ತಾ ಇದೆ. ನಾನು ಏನು ಹೇಳೋದು ಅಂತ ಹೇಳಿದರೆ, ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಅಕೌಂಟ್ ಓಪನ್ ಮಾಡಿದ್ರಲ್ಲ, ಯಾವ ಥರ ವೀಡಿಯೋಸ್ ಹಾಕ್ತಾಯಿದ್ದೀರಾ, ಜನಗಳು ನೋಡ್ತಾ ಇದ್ದಾರಾ ಅಂತೆಲ್ಲ ಕೇಳ್ತಾಯಿದ್ದಾರೆ. ಹೌದು, ಜನಗಳು ನೋಡ್ತಾ ಇದ್ದಾರೆ, ಖುಷಿ ಅನಿಸುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಏನಕ್ಕೆ ಅಂತ ಹೇಳಿದರೆ, ನಾನು ಹೇಳ್ತೀನಿ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ಲೈಕ್ ಮಾಡಿದ್ದಾರೆ, ವ್ಯೂಸ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ಹೇಳ್ತೀನಿ. ನಮ್ಮ ಫ್ರೆಂಡ್ಸಿಗೆ ನಾನು ಹೇಳೋದಷ್ಟೇ, ಅಕೌಂಟ್ ಕ್ರಿಯೇಟ್ ಮಾಡಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ, ಅದರಲ್ಲಿ ಏನು ಭಯ ಪಡೋ ಅಂಥದ್ದು ಏನಿಲ್ಲ. ಇವಾಗ ಒಂದು ಖುಷಿನೂ ಇರುತ್ತೆ. ಈಗ ನನಗೂ ಅಷ್ಟೇ, ಈಗ ನಮ್ಮ ಅಪ್ಪಗೆ ಅವರು ಫುಲ್ ನಿದ್ದೆ ಮಾಡೋದಿಲ್ಲ, ಅವ್ರಿಗೂ ಒಂದು ಕಂಪ್ನಿನೂ ಸಿಗ್ತಾಯಿದೆ. ನಾನು ಕೂತ್ಕೊಂಡು ಏನಾದರೂ ಒಂದು ಡ್ರಾಯಿಂಗ್ ಬಿಡಿಸೋದಾಗಲಿ, ಕ್ರಾಫ್ಟ್ ಮಾಡೋದಾಗಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಖುಷಿ ಅನಿಸುತ್ತೆ. ಇವಾಗ ನಾನು ಮರ್ತೋಗಿದ್ದೆಲ್ಲ ಮತ್ತು ಈಗ ಹೊಸ್ದಾಗಿ ಮಾಡ್ತಾಯಿದ್ದೀನಿ, ಅದೊಂದು ಸಮಾಧಾನ ಇದೆ. ಯಾವುದಾದ್ರು ಒಂದು ವೀಡಿಯೋಗಳ ಆಗ್ತಾ ಹೋಗ್ತಾ ಇರಬೇಕು. ಈಗ ಕುಕ್ಕಿಂಗ್ ಎಲ್ಲರೂ ಮಾಡೇ ಮಾಡ್ತಾರೆ. ನಾನು ಅದೇ ಹೇಳೋದು, ಏನಪ್ಪ ಅಂತ ತಾತ ಅಜ್ಜಿ ಇದ್ದರೆ ಅವ್ರ ಜೊತೆ ಮಾತಾಡೋದೇ ಆಗಿರಲಿ, ಈ ಥರ ಮಕ್ಕಳಿದ್ರೆ ಮಕ್ಳ ಬಗ್ಗೆನೇ ವೀಡಿಯೋಸ್ಗಳು ಹಾಕಿ, ಅದು ಮನಸ್ಸಿಗೂ ಸಮಾಧಾನ ಅನಿಸುತ್ತೆ. ಆಮೇಲೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ನಮ್ಮೂರಿದೆ ಬೀಗ್ನಳ್ಳಿ ಅಂತ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಓಪನ್ ಆಗಿತ್ತು. ಅಲ್ಲಿಗೆ ಹೋದಾಗ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ಆವತ್ತೇ ಫಸ್ಟ್ ವೀಡಿಯೋ ನಾನು ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಮಕ್ಳ ಹತ್ರ ಹೇಳಿಸ್ಕೊಂಡು, ನನ್ನ ತಮ್ಮನ ಹತ್ರ ಹೇಳಿಸ್ಕೊಂಡು ಅಕೌಂಟ್ ನಾನೇ ಕ್ರಿಯೇಟ್ ಮಾಡಿಬಿಟ್ಟು ಅವತ್ತೊಂದು ವೀಡಿಯೋ ಹಾಕಿದೆ. ಅವತ್ತೇನಾಯಿತು ಅಂದರೆ, ಬೆಳಗ್ಗೆ ನೋಡಿದರೆ ಒಂದು 50 ಜನ ನೋಡಿದರು ಅಷ್ಟೇ. ಒಂದು 50 ಜನ ನೋಡಿದರು, ಒಂದು 5 ಜನ ಲೈಕ್ ಮಾಡಿದರು. ಅಯ್ಯೋ, ನನಗನ್ನಿಸ್ತಾ ಇತ್ತು, ಇಷ್ಟಾದರೂ ನೋಡಿದಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಯಾವ್ದಾದ್ರು ಹೊಸದೇನಾದರೂ ಹಾಕಬೇಕು ಅಂತ ರಾಘವೇಂದ್ರ ಸ್ವಾಮಿನ ರಂಗೋಲಿಯಲ್ಲಿ ಬಿಡಿಸ್ಬಿಟ್ಟು ಹಾಕಿದೆ. ನೆಕ್ಸ್ಟ್ ಡೇ ನೋಡಿದಾಗ ಅದು 100 ಜನ ನೋಡಿದರು, ಲೈಕ್ಸು ಬಂದಿತ್ತು. ತುಂಬ ಖುಷಿ ಅನ್ನಿಸ್ತು. ಸಬ್ಸ್ಕ್ರೈಬ್ ಅಷ್ಟು ಜನ ಆಗಬೇಕು, ಇಷ್ಟು ಜನ ಆಗಬೇಕು ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಅಲ್ವಾ. ನಾನು ಸ್ಟಾರ್ಟಿಂಗು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದು 10 ಜನನಾದ್ರು ಕೇಳಿದ್ದೀನಿ, ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು, ಅಂದರೆ ಬೇರೆಯವ್ರನ್ನೆಲ್ಲ, ನಮಗೆ ಗೊತ್ತಿರೋ ಅಂಥವ್ರನ್ನ ಒಂದು 10 ಜನನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ವೀಡಿಯೋಸ್ನ ಹಾಕ್ತಾ ಹೋದೆ. ಫಸ್ಟ್ 1 ವೀಕಲ್ಲೆಲ್ಲ ಒಂದೊಂದೇ ವೀಡಿಯೋ ಹಾಕ್ತಾಯಿದ್ದೆ. ಒಂದೊಂದು ಐಡಿಯಾ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಹೋಗ್ತಾ 2 ದಿನಕ್ಕೆ 2 ವೀಡಿಯೋಸ್ ಹಾಕ್ತಾಯಿದ್ದೆ. ಆಮೇಲೆ ಈಗ ನನಗೆ ಟೈಮ್ ಸಿಕ್ಕಿದಾಗ ಏನಾದರೂ ಒಂದನ್ನು ಡ್ರಾಯಿಂಗ್ ಆಗಲಿ, ಕ್ರಾಫ್ಟ್ ಆಗಲಿ ಏನಾದರೂ ಮಾಡಿಬಿಟ್ಟು ದಿವಸಕ್ಕೆ 1, 2, 3 ಏನಾದರೂ ಸರಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ಜನಗಳು ನೋಡ್ತಾ ಇದ್ದಾರೆ, ಅದನ್ನು ಅವ್ರು ನೋಡೋದ್ರಿಂದ ನಮಗೂ ಖುಷಿ ಅನಿಸುತ್ತೆ. ಇನ್ನೊಂದು ವೀಡಿಯೋ ಯಾವ್ದಾದ್ರು ಹೊಸದಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಖುಷಿ ಅನ್ಸುತ್ತೆ. ಮನೇಲಿದ್ದವರೇ ಆಗಲಿ, ಯಾರೇ ಆಗಲಿ, ಅಕೌಂಟನ್ನ ಕ್ರಿಯೇಟ್ ಮಾಡಿ, ಫಸ್ಟು ಮಾಡಿಬಿಟ್ಟು ಒಂದು ಅಪ್ಲೋಡ್ ಮಾಡಿ ಯಾವ್ದಾದ್ರು ಒಂದು, ಅದು ಅವತ್ತೇ ಕ್ಲಿಕ್ ಆಗುತ್ತೆ ಅಂತ ನೀವು ಅಂದ್ಕೊಬೇಡಿ. ಫಸ್ಟ್ ಡೇನೇ ಜನ ನೋಡ್ತಾರೆ, ಅದಕ್ಕೆ ಲೈಕ್ ಕೊಡ್ತಾರೆ ಅನ್ನೋದನ್ನು ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತೆಗೆದು ಹಾಕ್ಬಿಡಿ. ನಾವು
ವೀಡಿಯೋಸ್ಗಳನ್ನ ನಾವು ಹಾಕ್ತಾ ಹೋಗ್ತಾ ಇರಬೇಕು. 1 ಬೈ 1 ಹಾಕ್ತಾ ಹೋದಾಗ ಅದು ನಾವು ಫಸ್ಟ್ ಡೇ ಹಾಕಿದ್ದು ಅವ್ರಿಗೆ ಒಂದು 10 ಡೇಸ್ ಆದಮೇಲೆ ಇಷ್ಟ ಆಗ್ಬೋದು, ಆವಾಗ ಅವ್ರು ಲೈಕ್ ಮಾಡೇ ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಏನು ಭಯ ಅನ್ನೋದು ಏನೂ ಇಲ್ಲ. ನನಗೆ ಅಷ್ಟು ಭಯ ಇತ್ತು. ನನಗೆ ಒಂದೊಂದಾಗಿ ಕಲಿತಾ ಬಂದೆ. ನಾನು ಫುಲ್ ಕಲ್ತಿಲ್ಲ. ಎಡಿಟ್ ಮಾಡೋದು ಇಂಥ ಸಣ್ಣ ಪುಟ್ಟದೆಲ್ಲ ನಾನು ಕಲಿತ. ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ಎಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿ ರೇಟ್ ಮಾಡಿ 1 ತಿಂಗಳಾಯಿತು ಅಷ್ಟೇ. ನನಗೂ ಒಂದು 10 ಡೇಸ್ವರೆಗೂ ವೀಡಿಯೋಗಳು ಹಾಕ್ತಾ ಫಸ್ಟೆಲ್ಲ ನೋಡ್ತಿರ್ಲಿಲ್ಲ, ಆಮೇಲೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ನಾನು 1 ಬೈ 1 ದಿವಸಕ್ಕೆ 2-3 ಈ ಥರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋದೆ. ಇವಾಗ ನನಗೆ ಎಷ್ಟು ವ್ಯೂಸ್ ಬಂದಿದೆ ಅನ್ನೋದು ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಖುಷಿ ಅನ್ನಿಸ್ತಾ ಇರೋದು ಏನಕ್ಕೆ ಅಂತ ಹೇಳಿದರೆ, ನಾನು ಒಂದು 5 ಜನ 10 ಜನನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಇವಾಗ ತಾನಾಗೆ ಅದೇ 1 ಬೈ 1 ಸಬ್ಸ್ಕ್ರೈಬ್ ಹಾಕ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಜನ ಎಲ್ಲ ಇಷ್ಟು ವ್ಯೂಸ್ ಬರುತ್ತೆ, ಇಷ್ಟು ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ನಾನು ಸ್ಟಾರ್ಟಿಂಗೆಲ್ಲ ನಾನು ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ದೆ, ಯಾವ ಥರ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ವೀಡಿಯೋ ಮಾಡಬೇಕು ಅಂದ್ರೆ ಟೈಮು ಬೇಕಾಗುತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಫ್ರೀಯಾಗಿ ಯಾವುದೋ ಒಂದು ವೀಡಿಯೋನೂ ಹಾಕೋದಕ್ಕಾಗಲ್ಲ. ಈಗ ನಾವು ಯಾವ ಥರ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ನೀಟಾಗಿ ಎಡಿಟ್ ಮಾಡಬೇಕು, ಅದಕ್ಕೊಂದು ಸಾಂಗ್ ಸೇರಿಸೋದೇ ಆಗಿರಲಿ, ಇವನ್ನೆಲ್ಲ ನಾವು ಕಲಿತಾ ಹೋಗಬೇಕು. ಅದು ಕಲಿತಷ್ಟು ನಮ್ಗೆ ಈಸಿ ಅನಿಸುತ್ತೆ. ನನಗೆ ಇಲ್ಲಿ ಅಪ್ಪನ ನೋಡ್ಕೊಂಡು ಮತ್ತು ಡಾಗ್ಗಳನ್ನ ಮನೇಲಿ ಸಾಕೊಂಡು ಇಲ್ಲಿ ಅವನು ನೋಡ್ಕೊಂಡು ಇವೆಲ್ಲ ನೋಡ್ಕೊಂಡು ನನಗೂ ಇದು ಆಗುತ್ತಾ, ಇಷ್ಟು ಜನ ನೋಡ್ತಾರ, ನನ್ನ ಕೈಯಲ್ಲಿ ವೀಡಿಯೋಸ್ ಹಾಕೋದಕ್ಕಾಗತ್ತಾ ಅಂತ ಭಯಪಟ್ಟಿದ್ದು ನಾನು ನಿಜನೇ. ಈಗ 1 ಬೈ 1 ನೋಡ್ತಾ ಹೋದ್ಮೇಲೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಮಾಡಬೇಕು ಅನ್ಸುತ್ತೆ. ಇದೆಲ್ಲ ನೋಡಿದಾಗ 1530 ಸಬ್ಸ್ಕ್ರೈಬ್ ಆಗಿದ್ದಾರೆ. ನಾನು 5-10ಕ್ಕೆಲ್ಲ ಬೇರೆಯವ್ರನ್ನ ಕೇಳ್ತಾ ಇದ್ದೆ, ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಡೈಲಿ 2-3 ವೀಡಿಯೋಸ್ ಯಾವಾಗ ಆಗ್ತಾ ಹೋದೆ ಆವಾಗ ತಾನಾಗೆ ಅದು ಸಬ್ಸ್ಕ್ರೈಬ್ ಆಗ್ತಾ ಇದೆ. ಮತ್ತು ನೋಡಿ ವ್ಯೂಸ್ ಎಷ್ಟು ಜನ ಇದ್ದಾರೆ ಅಂತ, 1.3 ಮಿಲಿಯನ್ ಇಷ್ಟು ಹಾಕ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗಾಗಿ ನನಗೂ ಒಂದು ಹೊಸದಾಗಿ ಯಾವ್ದಾದ್ರು ವೀಡಿಯೋ ಮಾಡಬೇಕು, ಡೈಲಿ ಹಾಕಬೇಕು ಅನ್ನೋದು ಒಂದು ಇಷ್ಟ ಆಗ್ಬಿಟ್ಟಿದೆ. ಅದೇ ನನ್ನ ಫ್ರೆಂಡ್ಸ್ಗೆ ಹೇಳೋದು, ಯಾವ್ದಾದ್ರು ಸರಿ ಸ್ಟಾರ್ಟಿಂಗು ಆಗುತ್ತೋ ಇಲ್ವೋ ಅನ್ನೋ ಯೋಚನೆಕ್ಕಿಂತ ಯಾವ್ದಾದ್ರು ವೀಡಿಯೋಸ್ಗಳು ಹಾಕಿ ಟ್ರೈ ಮಾಡ್ತಾ ಇರಿ. ಯೂಟ್ಯೂಬ್ ಚಾನಲ್ ಅಂದರೆ ಏನು ಅದ್ರ ಬಗ್ಗೆ ನಾನು ಸ್ವಲ್ಪನೂ ಮಾಹಿತಿ ಗೊತ್ತಿರಲಿಲ್ಲ ಫಸ್ಟು. ಅದನ್ನು ನನ್ನ ಕೈಲಿ ಕ್ರಿಯೇಟ್ ಮಾಡಿದರೆ ನಾನು ವೀಡಿಯೋಸ್ ಹಾಕೋದಕ್ಕಾಗುತ್ತಾ ಅಂತ ಭಯಪಟ್ಟಿರೋದ್ರಲ್ಲಿ ನಾನು ಒಬ್ಳೋದ್ರಲ್ಲೂ. ಇವಾಗ ನಾನು ಈ ಥರ ಕಮೆಂಟ್ಸ್ ಇವೆಲ್ಲ ನೋಡಿದಾಗ ನನಗೆ ಖುಷಿ ಅಂತಿದ್ರೆ. ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ 1530 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನನಗೆ ಅನಿಸುತ್ತೆ, ನಾನು 5 ಜನ 10 ಜನ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ನಾನು ಕೇಳ್ಕೊಂಡಿದ್ದೆ. ಆವಾಗ ಅವ್ರು ಇಲ್ಲ ಅಂತ ಹೇಳ್ತಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದಾರೆ. ಇವಾಗ ನಾನು ವೀಡಿಯೋಸ್ ನೋಡ್ಬಿಟ್ಟು ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಅಂತ ಖುಷಿ ಅನಿಸುತ್ತೆ. ದುಡ್ಡು ಬರುತ್ತೋ ಬಿಡುತ್ತಾ ನಮಗೆ ಗೊತ್ತಿಲ್ಲ, ಆದರೆ ನಾವು ಟ್ರೈ ಮಾಡೋದನ್ನು ನಾವು ಮಾಡ್ತಾ ಇರಬೇಕು. ಈಗ ನನಗೂ ನಾನು ಟಚ್ ಬಿಟ್ಟು ಹೋಗಿತ್ತು, ಈ ಪೇಂಟಿಂಗ್ದಾಗಲಿ ಕ್ರಾಫ್ಟ್ದಾಗಲಿ ಏನಾದ್ರು ಮಾಡಬೇಕು ಅನ್ನೋದು ಟಚ್ ಬಿಟ್ಟು ಹೋಗಿತ್ತು. ಇವಾಗ 1 ಬೈ 1 ಮಾಡ್ತಾ ಇರೋದ್ರಿಂದ ನನಗೂ ಖುಷಿ ಅನಿಸುತ್ತೆ, ಮೈಂಡು ಫ್ರೀ ಅನಿಸುತ್ತೆ. ನೈಟೆಲ್ಲ ಮಲಗಿದ್ದು ನಿದ್ದೆಗೆಡ್ತಾ ಇದ್ದೆ. ಇವಾಗ ಆರಾಮ್ಸೆ ಅಪ್ಪನ ಜೊತೆ ಮಾತಾಡ್ಕೊಂಡು ನಂದೇನಾದ್ರು ಡ್ರಾಯಿಂಗ್ ಏನಾದ್ರು ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅದು ಅಪ್ಲೋಡ್ ಮಾಡೋದು, ಯಾವ ಥರ ವ್ಯೂಸ್ ಬರೋದಕ್ಕೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಇನ್ನೂ ಡೀಟೇಲ್. ನಾನು ವಾಚಿಂಗ್ ಟೈಮು ಅಷ್ಟೇ, ಒಂದು ವರ್ಷದಲ್ಲಿ 365 ದಿವಸದಲ್ಲಿ 4000 ವಾಚ್ ಅವರ್ ಆಗಬೇಕು ಅಂತ ಇರುತ್ತೆ. ನಂದು ಆಗಿದೆ, ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಕ್ ಹೇಳ್ಕೊಡ್ತೀನಿ. ಎಲ್ಲರೂ ಆದಷ್ಟು ಟ್ರೈ ಮಾಡಿ. ಇಂಟ್ರೆಸ್ಟ್ ಇದ್ದವ್ರಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅನ್ನೋರು ಧೈರ್ಯವಾಗಿ ಓಪನ್ ಮಾಡಿ, ಅಕೌಂಟ್ ಕ್ರಿಯೇಟ್ ಓಪನ್ ಮಾಡ್ಕೊಳ್ಳಿ, ವೀಡಿಯೋಸ್ ಹಾಕ್ತಾ ದೂರ ಎಲ್ಲ ಫಂಕ್ಷನ್ಗಳಿದ್ರೆ ಅವಕ್ಕೆ ಹೋಗಿ ಅಟೆಂಡ್ ಮಾಡೋದಕ್ಕೆ ಆಗಲಿ, ಈಗ ಟ್ರಾವೆಲಿಂಗ್ ಮಾಡೋದೇ ಆಗಲಿ, ಲಾಂಗ್ ಟೂರ್ಗಳು ಹೋಗೋದೇ ಆಗಲಿ, ಅವಕ್ಕೆಲ್ಲ ನನಗೆ ಟೈಮ್ ಸಿಕ್ಕಿಲ್ಲ ಇನ್ನೂ. ಏನಕ್ಕೆ ಅಂತ ಅಂದರೆ ಅದೇನೇ ಅಪ್ಪ ಅಮ್ಮನ ಜವಾಬ್ದಾರಿ ಇತ್ತು. ಇನ್ನು ಅಮ್ಮ ಹೋದ್ಮೇಲೆ ಅಪ್ಪ ಈ ಥರ ಹಾಕ್ಬಿಟ್ಟಿದ್ದಾರೆ, ಅವರು ನೋಡ್ಕೊಳ್ಳೋದೇ ಆಗುತ್ತೆ. ಹಂಗಾಗಿ ನನಗೆ ಆ ಥರ ವೀಡಿಯೋಗಳೆಲ್ಲ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅದನ್ನು ಮುಂದೆ ನಾನು ಟ್ರೈ ಮಾಡ್ತೀನಿ, ಮುಂದೆ ಹೋಗ್ತಾ ಟ್ರೈ ಮಾಡ್ತೀನಿ. ಇವಾಗ ಏನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅದು ಮನಸ್ಸಿಗೆ ನನಗೆ ಸಮಾಧಾನ ಆಗ್ತದೆ. ಇವಾಗ ನನಗೆ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದ ಹೇಳ್ತೀನಿ, ತುಂಬ ಥ್ಯಾಂಕ್ಸ್. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾಯಿರ್ತೀನಿ, ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ಥರ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು.